ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಕುಕ್ ಆ್ಯಂಡ್ ವ್ಲಾಗ್. ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೆ ಮತ್ತು ಸಂಡೆಯ ಫುಲ್ ಕ್ಲೀನಿಂಗ್ ಬಗ್ಗೆ ಆಗಿರುತ್ತೆ. ಹಬ್ಬ ಹತ್ರ ಬಂತಲ್ವ, ಹಾಗಾಗಿ ಮನೆಗೆ ಕ್ಲೀನಿಂಗು ಆರ್ಗನೈಸೇಷನ್ ಮಾಡ್ಕೊಳ್ಳೋದಿರುತ್ತೆ. ಹತ್ರ ಬಂದಾದಮೇಲೆ ಬೇರೆ ಕೆಲಸಗಳಿರುತ್ತೆ, ಕ್ಲೀನಿಂಗ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಮುಂಚೆನೇ ಮಾಡಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಒಳ್ಳೇದಲ್ವಾ. ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ, ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ಡೇನ ಶುರು ಮಾಡೋಣ. ಇವತ್ತಿನ ಬೆಳಿಗ್ಗೆಗೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಸಲಾಡ್ ಎಲ್ಲ ಮಾಡಿ ಕೊಟ್ಟಿದ್ದೆ. ಅವರು ಕೂಡ ಬಾಕ್ಸ್ ಎಲ್ಲ ತೊಗೊಂಡು ಕೆಲಸಕ್ಕೆ ಹೊರಟರು. ಅವ್ರು ಮಾಡೋ ಕೆಲಸದ ಮಧ್ಯದಲ್ಲಿ ಅವ್ರಿಗೆ ಕೆಲವು ಸಲ ಊಟ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ. ಹಂಗಾಗಿ ಈ ಬಾಕ್ಸ್ ಮಾಡಿ ಕೊಟ್ಟರೆ ಅವರು ಫ್ರೀ ಟೈಮಲ್ಲಿ ತಿಂತಾರೆ. ಏನಾದರೂ ಕೈಯಲ್ಲಿ ಏನಕ್ಕೆ ಇಸ್ಕೊಂಬಂದೆ? ಏನಕ್ಕೆ ಇಸ್ಕೊಂಬಂದೆ? ಉಂಡಿಲ್ ಹಾಕ್ಕೊಂತೀಯಾ? ವೆರಿ ಗುಡ್. ಉಂಡಿಗೆ ಹಾಕ್ಕೊಂತೀಯಾ? ಬೇಗ ರೆಡಿ ಆಗೋ ಮಗನೇ, ಟೈಮ್ ಆಯಿತು ನೋಡಲಿ. ವೆರಿ ಗುಡ್. ನನಗೆ ಕಾಸು ನಿನಗೆ ಏನಾದರೂ ತೊಗೊತೀಯಾ? ಎತ್ತಿಟ್ಕೊ. ನನ್ನ ಮಗ ನೋಡಿ ಅವ್ರ ಅಪ್ಪನಿಗೆ ಬಾಯ್ ಮಾಡಿಬಿಟ್ಟು ಬರೋವಾಗ ಕಾಸು ಇಸ್ಕೊಂಬಂದ್ಬಿಟ್ಟು ಉಂಡಿಲೆ ಹಾಕಿ ಎತ್ತಿಟ್ಕೊತಾ ಇದ್ದಾನೆ. ಸೊ ಚಿಕ್ಕ ವಯಸ್ಸಲ್ಲಿ ನಾವು ಹೀಗೆ ಮಾಡ್ತಾಯಿದ್ವಿ. ಅಜ್ಜಿನೋ ತಾತನೋ ಮನೆಗೆ ಬಂದು ಕಾಸು ಕೊಟ್ಟರೆ ಎತ್ತಿಟ್ಕೊತಾ ಇದ್ವಿ, ಇಲ್ಲ ಅಮ್ಮ ಕೈಲಿ ಕೊಡ್ತಾ ಇದ್ವಿ. ಸೊ ನನಗೆ ಆ ನೆನಪುಗಳೆಲ್ಲ ಬರ್ತಾ ಇತ್ತು. ಚಿಕ್ಕ ವಯಸ್ಸಲ್ಲಿ ನಾವು ಹೀಗೆ ಮಾಡ್ತಿದ್ವಿ ಅನ್ನೋದು. ಸೊ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬೀಟ್ರೋಟ್ನ ತುರಿದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಾದಮೇಲೆ ಒಂದು 2 ರಿಂದ 3 ಹಸಿಮೆಣ್ಸಿನ್ಕಾಯಿ, ಒಂದು ಸಣ್ಣದಾಗಿ ಕಟ್ ಮಾಡಿರುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ತುರಿದಿಟ್ರು ಅಂತ ಬೀಟ್ರೋಟ್ನ ಸೇರಿಸ್ಕೊತಾ ಇದ್ದೀನಿ. ಬೀಟ್ರೋಟ್ ಸೇರಿಸಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಸಿಂಪಲ್ ಆಗಿದ್ರೂ ಟೇಸ್ಟ್ ಅಂತೂ ಚೆನ್ನಾಗೇ ಇರುತ್ತೆ. ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಕಲರ್ಫುಲ್ಲಾಗಿ ಏನಾದರೂ ಕೊಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು. ಅವ್ರಿಗೂ ಏನೋ ಕಲರ್ಫುಲ್ ಆಗಿದೆಯಲ್ಲ ಅಂತ ಇಷ್ಟಪಟ್ಟು ತಿಂತಾರೆ. ಬಾಕ್ಸ್ ಅಂತೂ ಪಕ್ಕ ಖಾಲಿಯಾಗಿ ಬರೋದು. ಸೊ ಇವಾಗ ಅದಕ್ಕೊಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ತುರಿದಿರೋ ಅಂಥ ತೆಂಗಿನ ತುರಿನ ಇವಾಗ ಸೇರಿಸ್ಕೊತಾ ಇದ್ದೀನಿ. ತೆಂಗಿನ ತುರಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆಲ್ರೆಡಿ ಮಾಡಿಟ್ರು ಅಂತ ಇವಾಗ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ರೈಸ್ ಸೇರಿಸಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ನ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಸಿ. ಸೊ ಲಾಸ್ಟಲ್ಲಿ ನಿಮಗೆ ಬೇಕಂದರೆ ಹಾಫ್ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಬೋದು, ಆಪ್ಷನಲ್ ಅದು. ಈಸಿಯಾಗಿ ಕ್ವಿಕ್ಕಾಗಿರುವಂಥ ಒಂದು ಬೀಟ್ರೂಟ್ ರೈಸ್ ರೆಡಿಯಾಗಿ ಹೋಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಯೋಚನೆ ಮಾಡ್ಬಿಟ್ಟು ಹೇಳ್ತಾ ಇದೀಯ ಯಶ್ಮಾ? ಸೊ ನನ್ನ ಮಗನಿಗೂ ತಿಂಡಿ ಎಲ್ಲ ಮಾಡಿಸಿ ನಾನು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಕೂಲಿಗೆ ಬಿಡೋಣ ಅಂತ. ಬೆಳಿಗ್ಗೆಯಿಂದ ರೊಟೀನ್ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಎಲ್ಲ ಅಮ್ಮಂದಿರದು ಇದೇ ಕತೆ ಅಲ್ವಾ. ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡು, ಸ್ಕೂಲಿಗೆ ರೆಡಿ ಮಾಡು, ಕರ್ಕೊಂಡೋಗು, ಬಿಡು. ಆಲ್ಮೋಸ್ಟ್ ಹಾಫ್ ಡೇ ಇದೇ ಆಗೋಗ್ಬಿಟ್ಟಿರುತ್ತೆ. ಸ್ಕೂಲಿಗೆಲ್ಲ ಬಿಟ್ಟು ಬಂದುಬಿಟ್ಟು ಸ್ವಲ್ಪ ಶಾಪ್ಗೆ ಹೋಗ್ಬೇಕಿತ್ತು, ಹಾಗಾಗಿ ಓಡ್ತಾ ಇದ್ದೀನಿ. ಸೊ ಹಾಯ್, ನಾನು ಇವಾಗ ತಿಂಡಿ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀನಿ. ಸ್ವಲ್ಪ ಹಬ್ಬ ಹತ್ರ ಬಂತು ಅಲ್ವಾ. ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು, ಅದಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಅಂತ ಕೊಡೋಕೆ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಬೇಗ ಕೊಟ್ಟರೆ ಚೆನ್ನಾಗಿರುತ್ತೆ. 1 ವೀಕ್ ಇದೆ ಇನ್ನೂ, ಆದ್ರೂ ನೋಡೋಣ ಯಾವಾಗ ಕೊಡ್ತೀನಿ ಅಂತ ಏನಾರು ಹೇಳ್ತಾರ ಅಂತ. ಸೊ ಬೇಗ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಸೊ ಸ್ಟಿಚ್ ಮಾಡೋಕ್ಕೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಹಬ್ಬ ಸೀಸನ್ಗಳಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿರುತ್ತೆ. ಟೈಮ್ಗೆ ಕೊಡಲ್ಲ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ 1 ವೀಕ್ ಮುಂಚೆನೇ ಕೊಡ್ತಾ ಇದ್ದೀನಿ, ಸ್ಟಿಚ್ ಮಾಡಿಕೊಡಿ ಬೇಗ, ಜಸ್ಟ್ ಒಂದೇ ಅಲ್ವಾ ಅಂತ ಕೊಟ್ಬಿಟ್ಟು ನಾನು ಬಂದೆ ಮನೆಗೆ. ಒಂದು ಪಾರ್ಸಲ್ ಕೂಡ ಬಂದಿತ್ತು, ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದೇನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಳ್ಳೋಣ. ಸೊ ನೆನ್ನೆನೇ ಸ್ವಲ್ಪ ಬೆಡ್ಶೀಟು, ಬೆಡ್ ಕವರ್ಸು ಎಲ್ಲನೂ ಕೂಡ ವಾಶ್ ಮಾಡಿ ಹಾಕಿದ್ದೆ. ಇವತ್ತು ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋ ಅಂಥ ಬಟ್ಟೆಗಳು ಕೂಡ ಇತ್ತು. ಸ್ಯಾರೀಸು, ಒಂದು ಸ್ವಲ್ಪ ವರ್ಕ್ ಇರೋವಂಥ ಡ್ರೆಸ್ಸಸ್ ಎಲ್ಲ ಇತ್ತು. ಅದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿ
ಇವಾಗ ಒಣಗಾಕೊತಾ ಇದ್ದೀನಿ. ಎಲ್ಲ ಬಟ್ಟೆಗಳನ್ನೂ ಮಿಷಿನ್ಗೆ ಹಾಕ್ಕೊಂಡ್ರೆ ಬಟ್ಟೆ ಸ್ವಲ್ಪ ಹಾಳಾಗ್ಬಿಡುತ್ತವೆ, ಹೊಸ ಬಟ್ಟೆಗಳೆಲ್ಲ ಹಾಕ್ಕೊಳಕ್ಕಾಗಲ್ಲ. ಮತ್ತು ಕಲರ್ ಕೂಡ ಹೋಗ್ಬಿಡುತ್ತೆ, ಬೇರೆ ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಕಲರ್ ಹಿಡ್ಬಿಡೋದು ಹಿಂಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಹೊಸ ಬಟ್ಟೆಗಳೆಲ್ಲನೂ ಕೈಯಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ, ಸ್ಯಾರೀಸು ಮತ್ತು ಡ್ರೆಸ್ಸಸ್ ಎಲ್ಲನೂ ಕೂಡ. ಸೊ ಹಾಗೆ ನನ್ನ ಮಗನೂ ಕೂಡ ಟೆರೆಸ್ ಮೇಲೆ ಬಂದು ಸ್ವಲ್ಪ ಆಟ ಆಡ್ಕೊತಾ ಇದ್ದಾನೆ. ಇವತ್ತು ಸಂಡೇ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ನೀರಲ್ಲಿ ಕೂತ್ಕೊಂಡು ಆಟ ಆಡ್ಕೊತಾ ಇದ್ದ. ನಾನು ಮೇಲ್ಗಡೆ ಇದ್ದಿದ್ದ ಕಾರಣ ಅವನು ಟೆರೆಸ್ ಮೇಲೆ ಬಂದಿದ್ದ. ನಾನು ಸ್ವಲ್ಪ ಹೊತ್ತು ಆಟ ಆಡ್ಕೊತೀನಿ ಅಮ್ಮ ಅಂತ. ಸರಿನಪ್ಪ, ನೀನು ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಬಾ, ನಾನು ಮನೆಯೆಲ್ಲ ಕ್ಲೀನ್ ಮಾಡೋ ಕೆಲಸ ಇದೆ, ಧೂಳೆಲ್ಲ ಎತ್ತಬೇಕು, ಮತ್ತು ಮನೆಯೆಲ್ಲ ಒರೆಸೋದೆಲ್ಲ ಇದೆ, ಬಾಲ್ಕನಿ ಎಲ್ಲ ಕ್ಲೀನಿಂಗ್ ಎಲ್ಲ ಇದೆ ಅಂದ್ಬಿಟ್ಟು ನಾನು ಹೊರಟೆ. ನಾನು ಹೊರಟಿದ ತಕ್ಷಣ ಅವನಿಂದನೇ ಬಂದ್ಬಿಟ್ಟ, ಇರಿ ಅಮ್ಮ ನಾನು ಬರ್ತೀನಿ ಅಂತ. ಸೊ ಇವಾಗ ಬಂದು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆಯಿಂದ ತುಂಬಾ ಧೂಳು ಹಾಕ್ಬಿಟ್ಟಿರುತ್ತೆ, ರೋಡ್ ಸೈಡ್ ಇರೋದ್ರಿಂದ ನಮ್ಮದು ಮನೆ ತುಂಬಾ ಮಣ್ಣು, ತುಂಬ ಕಸಗಳು ಸೇರ್ತಾನೆ ಇರುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಅದೆಲ್ಲಿಂದ ಅಷ್ಟು ಡಸ್ಟು ಬಂದು ಸೇರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಮನೆ ಕ್ಲೀನಿಂಗ್ ಅಂತ ಅಂದರೆ ಸುಮ್ಮನೆ ಅಲ್ಲ, ಎಲ್ಲ ಕಡೆನೂ ಮೂಲೆನೂ ಎತ್ತಿ ಒರೆಸಿ ತೊಳೆದು ಮಾಡೋಷ್ಟೊಳಗಡೆ ಸಾಕಾಗೋಗ್ಬಿಡುತ್ತೆ. 1-2 ದಿನ ಇದರಲ್ಲೇ ಸಮಯ ಆಗೋಯ್ತು ಕ್ಲೀನಿಂಗಲ್ಲೇ. ಸ್ಯಾಟರ್ಡೆ ಮತ್ತು ಸಂಡೇನ 2 ಡೇಸಿಂದ ಕ್ಲೀನಿಂಗಲ್ಲೇ ಆಗೋಗ್ಬಿಟ್ಟಿತ್ತು. ಸೊ ಏಕೆಂದರೆ ಎಲ್ಲನೂ ಕೂಡ ಒಂದು ಕಡೆಯಿಂದ ಎತ್ತಿ ಮಾಡಬೇಕಲ್ವ, ಹಂಗಾಗಿ ತುಂಬ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಮನೆ ತುಂಬ ಎಲ್ಲ ಅಂಟ್ಕೊಂಡಿರೋದೆಲ್ಲನೂ ಕ್ಲೀನಿಂಗ್ ಮಾಡಿ ಎತ್ತಿಡೋಷ್ಟೊಳಗಡೆ ಆಲ್ಮೋಸ್ಟು ಸಾಯಂಕಾಲನೇ ಆಗೋಗ್ಬಿಡ್ತು. ಸೊ ಎಲ್ಲನೂ ವಾಶ್ ಮಾಡಿ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಎಲ್ಲ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಆಚೆ ಕಡೆ ಸ್ವಲ್ಪ ಬಾಲ್ಕನಿ ಎಲ್ಲ ವಾಶ್ ಮಾಡೋದಿತ್ತು, ಅದನ್ನು ಇವಾಗ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡುವಾಗ ಜಸ್ಟ್ ಮಾಪ್ ಮಾಡ್ಕೊತಾ ಇದ್ದೆ, ಆದರೆ ಇವಾಗ ತುಂಬ ಮಣ್ಣು ಸೇರಿಬಿಟ್ಟಿತ್ತು. ಪಾಟ್ ಹತ್ರ ಆಗಲಿ ಬಾಲ್ಕನಿ ಸೈಡಲ್ಲೆಲ್ಲ ತುಂಬ ಧೂಳು ಸೇರ್ಕೊಂಡ್ಬಿಟ್ಟಿತ್ತು. ಅಂದರೆ ಮೇಯ್ನ್ ರೋಡಲ್ಲಿ ಇರೋದ್ರಿಂದ ಗಾಡಿಗಳೆಲ್ಲ ತುಂಬ ಓಡಾಡ್ತಾ ಇರ್ತಾವಲ್ವ, ಎಷ್ಟೇ ಕ್ಲೀನ್ ಮಾಡಿದ್ರು ದಿನ ನೀವು ಒರೆಸಿದ್ರೂ ಕೂಡ ಎಲ್ಲಿಂದನಾದರೂ ಸಣ್ಣ ಡಸ್ಟ್ ಬಂದು ಕೂತ್ಕೊಳ್ತಾ ಇರ್ತದೆ. ಹಂಗಾಗಿ ಇವಾಗ ಒಂದೇ ಸಲ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ನೀರು ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ಕಿಟಕಿಗಳೆಲ್ಲನೂ ಕೂಡ ಧೂಳಾಗಿರ್ತದಲ್ವ. ಸೊ ಈ ಥರ ನಮಗೆ ಹಬ್ಬ ಟೈಮ್ ಬಂದಾಗಲೇ ಫುಲ್ ಕ್ಲೀನಿಂಗ್ಗೆ ಇಳಿದ್ಬಿಡ್ತೀವಿ. ಹಬ್ಬ ಬರೋದ್ರ ಜೊತೆಗೆ ಕ್ಲೀನಿಂಗ್ ಕೂಡ ಕಂಪ್ಲೀಟಾಗಿ ಮಾಡ್ಕೊಂಡ್ರೆ ನಮಗೂ ಒಂದು ಸಮಾಧಾನ, ಹಬ್ಬ ಮಾಡೋದಕ್ಕೂ ಒಂಥರ ಖುಷಿ ಆಗ್ತಾ ಇರುತ್ತೆ. ಸೊ ಎಲ್ಲನೂ ಒಂದು ಕಡೆಯಿಂದ ಸೋಸಿ ಕ್ಲೀನಿಂಗ ಶುರು ಮಾಡ್ಕೊತೀವಿ ಹಬ್ಬಗಳು ಬಂದ ತಕ್ಷಣ. ಸೊ ಇವಾಗ ನಾನು ಎಲ್ಲನೂ ಕೂಡ ವಾಶ್ ಮಾಡ್ತಾ ಇದ್ನಲ್ವ, ನನ್ನ ಮಗ ನೀರು ತಂದು ಹಾಕಿ ಹೆಲ್ಪ್ ಮಾಡ್ತಾ ಇದ್ದ, ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ರೀ ಅಂತ. ಸೊ ಇಬ್ಬರು ಸೇರಿಕೊಂಡು ಎಲ್ಲ ಕ್ಲೀನಿಂಗ್ ಮಾಡಿದ್ದಾಯಿತು. ಕ್ಲೀನಿಂಗ್ ಆದಮೇಲೆ ನೋಡೋದಕ್ಕೆ ಒಂಥರ ಏನೋ ಸಮಾಧಾನ, ಖುಷಿ ಆಗ್ತಾ ಇರುತ್ತೆ. ಹೆಣ್ಮಕ್ಳಿಗೆ ಮನೆ ಅಂದಮೇಲೆ ಕ್ಲೀನಾಗಿರಬೇಕು. ಸೊ ಅದರಲ್ಲೂ ನನಗೆ ಕ್ಲೀನಿಂಗ್ ಮಾಡೋ ವಿಷಯದಲ್ಲಿ ಎಷ್ಟಾದರೂ ಸಮಯ ಆಗಲಿ ತುಂಬ ಪೇಷನ್ಸಿಂದ ಒಂದು ಕಡೆಯಿಂದನೂ ಕ್ಲೀನಿಂಗ್ನ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ವಾಶ್ ಮಾಡಿದ್ದೆಲ್ಲ ಆದಮೇಲೆ ಪಾತ್ರೆಗಳು ಕೂಡ ಇತ್ತು, ಅದನ್ನು ವಾಶ್ ಮಾಡಿ ಕಿಚನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಕಂಪ್ಲೀಟಾಗಿ 2 ದಿನದಿಂದ ಕ್ಲೀನಿಂಗ್ ಮಾಡಾದಮೇಲೆ ಮನೆ ನೋಡೋದಕ್ಕೆ ಒಂಥರ ತುಂಬಾ ಪೀಸ್ಫುಲ್ಲಾಗಿ ಕ್ಲೀನಾಗಿ ಆರ್ಗನೈಸ್ಡಾಗಿ ಕಾಣಿಸ್ತಾ ಇರ್ತದೆ. ಸೊ ನಾವು ಅಷ್ಟೆಲ್ಲ ಎಫರ್ಟ್ ಹಾಕಿ ಕ್ಲೀನಿಂಗೆಲ್ಲ ಮಾಡಾದಮೇಲೆ ಮನೆ ನೋಡೋದಕ್ಕೆ ಚೆಂದ. ಸೊ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿಕೊಂಡೆ. ತುಂಬ ನೆಮ್ಮದಿ ಅನ್ನಿಸ್ತಾ ಇತ್ತು, ಎಲ್ಲ ಕಂಪ್ಲೀಟಾಗಿ ಕ್ಲೀನಿಂಗ್ ಮುಗೀತಲ್ವ, ಹಾಗಾಗಿ. ಸೊ ಇವತ್ತಿನ ಡೇನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಫುಲ್ಲು ಕೆಲಸ ಇತ್ತು, ಹಾಗಾಗಿ ಫುಲ್ ಟಯರ್ಡಾಗಿತ್ತು. ಸ್ನಾನ ಮುಗಿಸಿ ಪೂಜೆ ಎಲ್ಲ ಮಾಡಿದ್ದಾಯಿತು. ನೈಟ್ಗೆ ಲೈಟಾಗಿ ಡಿನ್ನರ್ನ ಮುಗಿಸಿ ಇವತ್ತಿನ ಡೇನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡಿದ್ರು ತುಂಬಾ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.